ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ತಪ್ಪುಗಳು ಮಾಡ್ತಾ ಇದ್ದೀರಾ? ಜನರಲಿ ಎಲ್ಲರೂ ಮಾಡೋ ತಪ್ಪು ಬಂದು ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್, ಓವರ್ ಟ್ರೇಡಿಂಗ್, ಒಂದು ಪ್ರೂವನ್ ಸ್ಟ್ರಾಟಜಿ ನಿಮ್ಮ ಹತ್ರ ಇಲ್ಲ. ಜೊತೆಗೆ ಓವರ್ ಹೈಪ್ ಆಗಿರೋ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಜೊತೆಗೆ ಯಾರೋ ಟಿಪ್ಸ್ ಕೊಟ್ರು ಇನ್ನೇನೋ ಕೊಟ್ರು ಅಂತ ಅದನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ. ಇದನ್ನೆಲ್ಲ ಓವರ್ಕಮ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಮೇನ್ಲಿ ದ ಮೈಂಡ್ ಸೆಟ್ ಟ್ಯೂನ್ ಅಪ್ ಆಗ್ಬೇಕು. ಜೊತೆಗೆ ಎನಫ್ ನಾಲೆಜ್ ಬರಬೇಕು. ಈ ನಾಲೆಜ್ ಪಡ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನ 3 ಗಂಟೆಗಳ ಆಫ್ಲೈನ್ ವರ್ಕ್ಶಾಪ್ ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕರ್ನಾಟಕದಲ್ಲಿ 25,000ಕ್ಕಿಂತ ಹೆಚ್ಚಿಗೆ ಜನ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಿ ಸದುಪಯೋಗ ಪಡ್ಕೊಂಡಿದ್ದಾರೆ. ಸೊ ಇನ್ನ ಯಾಕೆ ತಡ? ಇದೊಂದು ನಾರ್ಮಲ್ ವರ್ಕ್ಶಾಪ್ ಅಲ್ಲ, ಇದು ನಿಮ್ಮ ಜೀವನ ಬದಲಾಯಿಸುವ ವರ್ಕ್ಶಾಪ್. ಬನ್ನಿ, TD ಅಕಾಡೆಮಿ ಜಾಯ್ನ್ ಆಗಿ ನಮ್ಮ ಫ್ರೀ ವರ್ಕ್ಶಾಪ್ ಗೆ ಅಟೆಂಡ್ ಮಾಡಿ ನಿಮ್ಮ ಜೀವನವನ್ನ ಬದಲಾಯಿಸ್ಕೊಳ್ಳಿ. 20,000 ಉಳಿಸೋದ್ ಬಗ್ಗೆ ಹೇಳ್ತೀರಿ, ತಿಂಗಳಿಗೆ 5,000 ಉಳಿಸೋದ್ ಬಗ್ಗೆ ಹೇಳ್ತೀರಿ. ಸರ್, ನಮಗೆ ಬರೋದೇ 10,000, 15,000, 12,000 ನಮ್ಮ ಸಂಬಳ ಇದೆ, 15,000 ನಮ್ಮ ಸಂಬಳ ಇದೆ. ನಮ್ಗೆ ಎಲ್ಲಿ ಸರ್ 5,000 ಉಳಿಸೋಕ್ಕಾಗತ್ತೆ ಅನ್ನುವಂಥ 21 ರೂಪಾಯಿ ದಿನಕ್ಕೆ ಇನ್ವೆಸ್ಟ್ ಮಾಡಿ 21 ಲಕ್ಷ ಮಾಡ್ಬೋದು. 51 ರೂಪಾಯಿ ಇನ್ವೆಸ್ಟ್ ಮಾಡಿ 51 ಲಕ್ಷ ಮಾಡ್ಬೋದು. 100 ರೂಪಾಯಿ ದಿನಕ್ಕೆ ಇನ್ವೆಸ್ಟ್ ಮಾಡಿ 1 ಕೋಟಿ ಮಾಡ್ಬೋದು. ಸೊ ಒಳ್ಳೆ ಮನಸ್ಸಿದೆ, ದುಡಿತಾರೆ, ತುಂಬಾ ಕಷ್ಟಪಟ್ಟು ದುಡಿತಾರೆ. ಆ ದುಡ್ಡನ್ನ ಹೆಂಗೆ ಉಳಿಸಿ ಬೆಳೆಸೋದು ಗೊತ್ತಿಲ್ಲ. ಸರ್, ಗುಜರಾತ್ನಲ್ಲಿ ಪ್ರತಿ ಮನೆಯಲ್ಲೂ ಶೇರ್ ಮಾರ್ಕೆಟ್ ಇದೆ. ಕಲಿತಾರೆ, ಹೂಡಿಕೆ ಮಾಡ್ತಾರೆ. ಹಿಂಗೆ ಬ್ಲಡ್ ಹಿಂಗೆ ಕಟ್ ಮಾಡಿದ್ರೆ ಅವ್ರಿಗೆ ಬಿಸ್ನೆಸ್ ಬರುತ್ತೆ ಹೊರತು ರಕ್ತ ಬರಲ್ಲ. ಸೊ ಇಲ್ಲಿ ನಮ್ಮ ರಾಜ್ಯದಲ್ಲಿ 9 to 6 ಜಾಬ್. ಸೊ ಸರ್, 1,530 ರೂಪಾಯಿ ನೀವು ಹೂಡಿಕೆ ಮಾಡಿದ್ರೆ ನೆಕ್ಸ್ಟ್ 25 ವರ್ಷದಲ್ಲಿ 10% ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರೆ ಎಷ್ಟು ಸಿಗುತ್ತೆ ಅಂತ ನೋಡೋಣ. 99 ಲಕ್ಷ ಅಂದರೆ 99,45,000, ಲೆಟ್ಸ್ ಸೇ 1 ಕೋಟಿ ಸಿಗುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ TD ಅಕಾಡೆಮಿಯ ಮುಖ್ಯಸ್ಥರು ಮನೋಜ್ ಕುಮಾರ್ ಅವರು. ಮನೋಜ್ ಅವರೇ, ಸ್ವಾಗತ. ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಇವತ್ತು ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂಥರ ಪಾತ್ ಬ್ರೇಕಿಂಗ್ ಅನಿಸುವಂಥ ಪ್ರಶ್ನೆನ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ ಪ್ರಶ್ನೆ ಏನಂದರೆ, ಈಗ ನೀವು ಕಳೆದ ಸಂಚಿಕೆಯಲ್ಲಿ 30,000 ಉಳಿಸೋದ್ರ ಬಗ್ಗೆ ಹೇಳಿದ್ರಿ, ತಿಂಗಳಿಗೆ 60,000 ಉಳಿಸೋದ್ರ ಬಗ್ಗೆ ಹೇಳಿದ್ರಿ, 20,000 ಉಳಿಸೋದ್ ಬಗ್ಗೆ ಹೇಳ್ತೀರಿ, ತಿಂಗಳಿಗೆ 5,000 ಉಳಿಸೋದ್ ಬಗ್ಗೆ ಹೇಳ್ತೀರಿ. ಸರ್, ನಮಗೆ ಬರೋದೇ 10,000, 15,000, 12,000 ನಮ್ಮ ಸಂಬಳ ಇದೆ, 15,000 ನಮ್ಮ ಸಂಬಳ ಇದೆ. ನಮಗೆ ಎಲ್ಲಿ ಸರ್ 5,000 ಉಳಿಸೋಕ್ಕಾಗತ್ತೆ ಅನ್ನುವಂಥ ಕ್ಯಾಟಗರಿಯ ಜನ ನಮ್ಮ ಸೊಸೈಟಿಲಿ ಇದ್ದಾರೆ. ಎಸ್ ಸರ್, ಡೆಫಿನೆಟ್ಲಿ. ಅದು ಆಟೋ ಡ್ರೈವರ್ಗಳಿರ್ಬೋದು, ಅಥವಾ ಓಲಾ ಊಬರ್ ಡ್ರೈವರ್ಗಳಿರ್ಬೋದು. ಎಲ್ಲರೂ ತುಂಬ ಜನ ಗಳಿಸ್ತಾರೆ, ಕೆಲವರೆಲ್ಲ ಅದರಲ್ಲಿ. ಎಲ್ಲರೂ ಆ ಥರ ಅಂತಲ್ಲ. ಈಗ ನಾವು ತರಕಾರಿ ಮಾರಿರ್ಬೋದು, ತಳ್ಳುಗಾಡಿ ಅಂತಿರ್ಬೋದು, ದಿನಗೂಲಿ ಕಾರ್ಮಿಕರಿರ್ಬೋದು. ಈ ಥರ ತುಂಬ ಕಡಿಮೆ ದುಡ್ಡನ್ನು ಅವರು ಸಂಪಾದಿಸ್ತಾ ಇದ್ದಾರೆ. ಅಂಥವ್ರು ಇದನ್ನು ಯೋಚನೆ ಕೂಡ ಮಾಡಲ್ಲ, ನಮ್ಮಂಥವ್ರಿಗೆ ಅಲ್ಲ ಅನ್ನೋ ಥರ ಆಗ್ತದೆ. ಬಟ್ ನಮ್ಮಂಥವ್ರಿಗೂ ಅಂದರೆ ಇಂಥವ್ರಿಗೂ ಕೂಡ ಸಾಧ್ಯ ಅಂತ ನಾವು ತೋರಿಸ್ಬಹುದಾ ಮನೋಜ್ ಅವರೇ? ಎಸ್, ಡೆಫಿನೆಟ್ಲಿ ಸರ್. ಸರ್, ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ಸೊ ಮೇನ್ಲಿ ಈ ಒಂದು ಚರ್ಚೆಯಲ್ಲಿ ದಿನಕ್ಕೆ 21 ರೂಪಾಯಿ ಇನ್ವೆಸ್ಟ್ ಮಾಡಿ 21 ಲಕ್ಷ ಮಾಡೋದು ಹೇಗೆ, ದಿನಕ್ಕೆ 51 ರೂಪಾಯಿ ಇನ್ವೆಸ್ಟ್ ಮಾಡಿ 51 ಲಕ್ಷ ಮಾಡೋದು ಹೇಗೆ, ದಿನಕ್ಕೆ 100 ರೂಪಾಯಿ ಇನ್ವೆಸ್ಟ್ ಮಾಡಿ 1 ಕೋಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ಯಾರಿಗಂದರೆ, ಸ್ವಿಗ್ಗಿ, ಝೊಮ್ಯಾಟೊ, ಹೂವು ಮಾರೋರು, ತರಕಾರಿ ಮಾರೋರು, ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರೋರು, ಪ್ರಾವಿಷನ್ ಸ್ಟೋರ್ ಇಟ್ಟಿರೋರು, ಸಣ್ಣದು ಏನೋ ಒಂದು ಬಿಸ್ನೆಸ್ ಮಾಡೋರು, ಈವನ್ ಫುಟ್ಪಾತಲ್ಲಿ ಏನೋ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಆ ಥರ ಒಂದು ಕಡು ಬಡವರು, ಸೊ ಲೋವರ್ ಎಂಡ್ ಆಫ್ ದ ಸೊಸೈಟಿ, ಲೋವರ್ ಎಂಡ್ ಆಫ್ ದ ಸೊಸೈಟಿನ ಎತ್ತವ್ರು ಯಾರೂ ಇಲ್ಲ. ಸೊ ನಾನು ನೋಡಿದ್ದೀನಿ ಸರ್, ಆಟೋ ಹಿಂದ್ಗಡೆ ಗರ್ಭಿಣಿಯರಿಗೆ ಉಚಿತ ಅಂತ ಮಾಡ್ತಾರೆ. ತುಂಬ ಒಳ್ಳೆ ಮನಸ್ಸಿದೆ ಆಟೋ ಡ್ರೈವರ್ಗಳಿಗೆ. ಬಟ್ ಅವ್ರನ್ನ ಮೇಲಕ್ಕೆ ಎತ್ತವ್ರು ಯಾರು? ದುಡ್ಡಿಂದ ದುಡ್ಡು ಮಾಡೋದು ಹೇಗೆ, ಅವ್ರು ಶ್ರೀಮಂತರಾಗೋದು ಹೇಗೆ, ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ. ಕ್ಯಾಬ್ ಡ್ರೈವರ್ಸು ಶತ್ರುಗಳ ಆಶೀರ್ವಾದ, ಮಿತ್ರರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಅಂತೆಲ್ಲ ಹಾಕ್ಕೊಂಡಿರ್ತಾರೆ. ಸೊ ಜೊತೆಗೆ ಎಂತೆಂಥ ಒಳ್ಳೆ ಕೊಟೇಶನ್ಸ್ ಬರೆದಿರ್ತಾರೆ. ಸೊ ಒಳ್ಳೆ ಮನಸ್ಸಿದೆ, ದುಡಿತಾರೆ, ತುಂಬ ಕಷ್ಟಪಟ್ಟು ದುಡಿತಾರೆ. ಆ ದುಡ್ಡನ್ನ ಹೆಂಗೆ ಉಳಿಸಿ ಬೆಳೆಸೋದು ಗೊತ್ತಿಲ್ಲ. ಕರೆಕ್ಟ್. ಸೊ ಗಳಿಸು, ಉಳಿಸು, ಹೂಡಿಕೆ ಮಾಡು. ಬಟ್ ಅದು ಹೂಡಿಕೆ ಮಾಡೋದು ಎಲ್ಲಿ ಗೊತ್ತಿಲ್ಲ. ಒಬ್ಬ ಆಟೋ ಡ್ರೈವರ್ಗೆ ಇನ್ನೊಬ್ಬ ಆಟೋ ಡ್ರೈವರ್ ಏನು ಹೇಳ್ತಾನೆ, ತೊಗೊಂಡೋಗಿ ಬಡ್ಡಿಗೆ ಬಿಡು, ಚೀಟಿ ಹಾಕು, ಇಲ್ಲ ಪಿಗ್ನಿ ಕಟ್ಟು, ಇಲ್ಲ ಬ್ಯಾಂಕಲ್ಲಿ ಇಡು, ಏನೋ ಒಂದು ಹೇಳ್ತಾನೆ, ಇಲ್ಲ ಬಡ್ಡಿ ಏನೋ ಒಂದು ಎಕ್ಸೆಟ್ರಾ ಮಾಡಿ
ಅದನ್ನು ಕರೆಕ್ಟ್ ದಾರಿಯಲ್ಲಿ ಬೆಳೆಸೋವಂಥ ನಾಲೆಜ್ ಅಂತೂ ಯಾರೂ ಕೊಡಲ್ಲ. ಬಿಕಾಸ್ ಆಟೋ ಡ್ರೈವರ್ ಫ್ರೆಂಡ್ ಆಟೋ ಡ್ರೈವರೇ ಆಗಿರ್ತಾನೆ, ಕ್ಯಾಬ್ ಡ್ರೈವರ್ಗೆ ಕ್ಯಾಬ್ ಡ್ರೈವರೇ ಫ್ರೆಂಡ್ ಆಗಿರ್ತಾನೆ, ಕ್ಯಾಬ್ ಡ್ರೈವರ್ಗೆ ಕುಬೇರ ಫ್ರೆಂಡ್ ಆಗಿರಲ್ಲ. ಕುಬೇರ ಆಗಿದ್ರು ಸಹ ಅವ್ನು ಬಾಯ್ ಬಿಡಲ್ಲ ಅವ್ನು ಹೆಂಗೆ ಕುಬೇರ ಆದ ಅಂತ. ಸೊ ಬಟ್ ಇಲ್ಲಿ TD ಅಕಾಡೆಮೀಸ್ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ಒಂದು ಕಡು ಬಡವರಿಗೂ ಸಹ ಫೇಸ್ ಟು ಫೇಸ್ ಇದು ಹೆಂಗೆ ನಿಜವಾಗ್ಲೂ ವರ್ಕ್ ಆಗುತ್ತಾ, 21 ರೂಪಾಯಿ ಇನ್ವೆಸ್ಟ್ ಮಾಡಿ 21 ಲಕ್ಷ ಮಾಡ್ಬೋದಾ ನಿಜವಾಗ್ಲೂ ವಿತ್ ಪ್ರಾಕ್ಟಿಕಲ್ ಆಗಿ ನಾನು ಪ್ರೂವ್ ಮಾಡ್ತೀನಿ. 21 ರೂಪಾಯಿ ದಿನಕ್ಕೆ ಇನ್ವೆಸ್ಟ್ ಮಾಡಿ 21 ಲಕ್ಷ ಮಾಡ್ಬೋದು, 51 ರೂಪಾಯಿ ಇನ್ವೆಸ್ಟ್ ಮಾಡಿ 51 ಲಕ್ಷ ಮಾಡ್ಬೋದು, 100 ರೂಪಾಯಿ ದಿನಕ್ಕೆ ಇನ್ವೆಸ್ಟ್ ಮಾಡಿ 1 ಕೋಟಿ ಮಾಡ್ಬೋದು. ಇದರಿಂದ ಕಡು ಬಡವರು ಸಹ ಶ್ರೀಮಂತರಾಗ್ಬೋದು. ಹೇಗೆ ಅಂತ ಹೇಳ್ತೀನಿ ನೋಡಿ. SIP ಅಂದರೆ ತುಂಬ ಜನಕ್ಕೆ ಗೊತ್ತಾಗ್ತಾ ಇಲ್ಲ. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಪ್ರತಿ ತಿಂಗಳು ನೀವು ಹೂಡಿಕೆ ಮಾಡ್ಬೋದು, ಈವನ್ ಪ್ರತಿ ದಿವಸನೂ ಹೂಡಿಕೆ ಮಾಡ್ಬೋದು. ಸೊ ಎಲ್ಲರ ಹತ್ರ ಫೋನ್ಪೇ ಗೂಗಲ್ ಪೇ ಇದೆ. ಫೋನ್ಪೇಯಲ್ಲೇ ಒಂದು ಆಪ್ಷನ್ ಇದೆ, ಪ್ರತಿದಿನ 100 ರೂಪಾಯಿ ಇನ್ವೆಸ್ಟ್ ಮಾಡೋದಕ್ಕೆ ಆಪ್ಷನ್ ಇದೆ. ಗೂಗಲ್ ಪೇಯಲ್ಲೂ ಇದೆ. ಸೊ ಇವಾಗ ಫೋನ್ಪೇ, ಗೂಗಲ್ ಪೇ, ಇವನ್ Paytm ಎಲ್ಲದರಲ್ಲೂ ಬಂದ್ಬಿಟ್ಟಿದೆ. ಅಲ್ಲೇ ಒಂದು ಆಪ್ಷನ್ ಇರುತ್ತೆ, 100 ರೂಪಾಯಿ ಇನ್ವೆಸ್ಟ್ ಮಾಡಿ ಸಿಪ್ ಮಾಡಿ ಅಂತ. ಸೊ ನೀವು ನೋಡ್ಬೋದು ಫೋನ್ಪೇ, ಗೂಗಲ್ ಪೇ ಆ್ಯಂಡ್ ಇವನ್ Paytm ಅಲ್ಲೂ ಸಹ ಬಂದಿದೆ. ಆ್ಯಂಡ್ ಯಾರು ಈ ಫೋನ್ಪೇ Paytmನ ನಂಬಲ್ವೋ, ಸೊ ಡೆಫಿನೆಟ್ಲಿ ನೀವು ನಮ್ಮ ತರಗತಿಗಳಿಗೆ ಬಂದು ಫೇಸ್ ಟು ಫೇಸ್ ಅಕೌಂಟ್ ಓಪನ್ ಮಾಡಿ ಅಲ್ಲೂ ಸಹ ಹೂಡಿಕೆ ಮಾಡ್ಬೋದು. ಇಲ್ಲ ನೀವು ಬರೋಕ್ಕಾಗೋದೇ ಇಲ್ಲ ಸರ್ ಅಂದರೆ ನೀವು ಆನ್ಲೈನಲ್ಲಿ ಸಹ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಬಟ್ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ, ಬನ್ನಿ. ಇಲ್ಲಿ Paytm ಎಲ್ಲಿ ಬರುತ್ತಿದ್ದು? ಸೊ Paytm ಸಿಪ್ ಅಂತಿದೆ ನೋಡಿ ಸರ್. ಸಿಪ್ ಸ್ಟಾರ್ಟ್ ಡೈಲಿ ಸಿಪ್, ಮಂತ್ಲಿ ಸಿಪ್ ಇದೆ. ಡೈಲಿನೂ ಸಹ ನೀವು ಹೂಡಿಕೆ ಮಾಡೋದಕ್ಕೆ ಆಪ್ಷನ್ ಇದೆ. ಡೈಲಿ ಸಿಪ್ ಇದೆ, ಡೈಲಿ ಮ್ಯೂಚುವಲ್ ಫಂಡ್ ಸಿಪ್ ಅಂತ ಇದೆ. ಅದನ್ನ ನಾನು ಓಪನ್ ಮಾಡಿದೆ. ಅಲ್ಲಿ ನನಗೆ 21 ರೂಪಾಯಿ ಇದೆ, 51 ರೂಪಾಯಿ ಇದೆ, 101 ರೂಪಾಯಿ ಇದೆ, 201 ರೂಪಾಯಿ ಇದೆ, 501 ರೂಪಾಯಿ ಇದೆ, 1001 ರೂಪಾಯಿ ತನಕ ಇದೆ. ಸೊ ಎಷ್ಟು ಕರೆಕ್ಟಾಗಿ ನೀವು ಹೇಳಿದಂಗೆ ಇದೆ ಅಂತಂದರೆ, ಡೈಲಿ 21 ರೂಪಾಯಿ ಹಾಕಿ 21 ಲಕ್ಷ ನೀವು ಹೇಳ್ತೀರ ಅದನ್ನು. ಬಟ್ Paytm ಇದೆ ಅಂತ ನಾನು ಒಂದ್ಸಲ ಚೆಕ್ ಮಾಡಿದೆ. ಎಸ್ ಸರ್, Paytm ಇದೆ. ಇವನ್ ಫೋನ್ಪೇದಲ್ಲೂ ಐ ಥಿಂಕ್ ದೇ ಲಾಂಚ್ಡ್ ಇಟ್. ಸೊ ಇದು ನೀವು ಮೊಬೈಲಲ್ಲೇ ಮಾಡ್ಕೋಬೋದು. ಎಕ್ಸ್ಪೆಷಲಿ ಇವನ್ ಸ್ವಿಗ್ಗಿ, ಝೊಮ್ಯಾಟೊ, ಕಾರ್ ಡ್ರೈವರ್ ಎಲ್ಲರ ಹತ್ರ ಮೊಬೈಲ್ ಇದೆ. ಆ ಮೊಬೈಲಲ್ಲಿ ಬಿಗ್ ಬಾಸ್ ನೋಡ್ತಾರೆ, ಇಲ್ಲ ಏನೋ ಸೀರಿಯಲ್ ನೋಡ್ತಾರೆ, ಇನ್ನು ರೀಲ್ಸ್ ನೋಡ್ತಾರೆ, ಕರಿಮಣಿ ಮಾಲೀಕ ರೀಲ್ಸ್ಗಳು. ಡೆಫಿನೆಟ್ಲಿ ಟೈಮ್ ಪಾಸ್ ಅಂತೂ ಮಾಡ್ತಾರೆ. ಬಟ್ 21 ರೂಪಾಯಿನ ಎಲ್ಲೋ ಒಂದು ಸಿಗರೇಟ್ ಸೇರ್ತಾರೆ, ಸೊ ಇಲ್ಲ ಒಂದು ಗುಟ್ಕಾ ಹಾಕೋತಾರೆ. ಸೊ ಇದೆಲ್ಲ ಏನಕ್ಕಂದರೆ ಇನ್ಫ್ಲೂಯೆನ್ಸ್ ಆಗ್ತಾರೆ. ಸೊ ಇವಾಗ ಶಾರುಖ್ ಖಾನ್ ಬಂದು ಕೇಸರಿ ಪಾನ್ ಮಸಾಲ ಹಾಕು ಅಂದರೆ ಹಾಕೊಂಡ್ಬಿಡ್ತಾರೆ. Dream11, ಸೊ ಧೋನಿ ಬಂದ್ಬಿಟ್ಟು Dream11 ನೋಡಿ ಮಾಡಿ ಅಂದರೆ Dream11 ಆಡ್ತಾರೆ. ಸೊ ರಮ್ಮಿ ಸರ್ಕಲ್ ಮಾಡಿ ಅಂದರೆ ರಮ್ಮಿ ಸರ್ಕಲ್ ಮಾಡ್ತಾರೆ. ಹೆಂಗೆಂಗೋ ದುಡ್ಡು ಹಾಳು ಮಾಡ್ತಾರೆ. ಸೊ ಇದು ಲೋವರ್ ಎಂಡ್ ಆಫ್ ದ ಸೊಸೈಟಿ ಹೆಂಗೆಂಗೋ ಹಾಳು ಮಾಡೋ ಬದಲು 21 ರೂಪಾಯಿ ಉಳಿಸಿ. ಸೊ ಎಲ್ಲಿ ಉಳಿಸ್ಬೇಕು ಅಂತ ನಾನು ಹೇಳ್ತೀನಿ ನೋಡಿ, ಯಾವ ಥರ ಎಲ್ಲಿ ಹೂಡಿಕೆ ಮಾಡಬೇಕಂತಲೂ ಹೇಳ್ತೀನಿ. SIP ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೀನಿ. SIP ಕ್ಯಾಲ್ಕುಲೇಟ್ರಲ್ಲಿ SIP ಕ್ಯಾಲ್ಕುಲೇಟರ್ ಅಂದರೆ ಅದೇ ಕ್ಯಾಲ್ಕುಲೇಟ್ರು. ಸೊ thecalculatorSite.com ಅಂತ ಒಂದು ವೆಬ್ಸೈಟ್ ಇದೆ. ಈವನ್ ನೀವು ಪ್ಲೇಸ್ಟೋರ್ ಹೋಗಿ SIP ಕ್ಯಾಲ್ಕುಲೇಟರ್ ಅಂತ ಹಾಕಿದ್ರೆ ಅಲ್ಲೂ ಒಂದು ಆ್ಯಪ್ ಬರುತ್ತೆ, ಅದರಲ್ಲೂ ನೀವು ನೋಡ್ಕೋಬೋದು. ಇಲ್ಲ ನಾನು ಹೇಳ್ಕೊಡ್ತಿರೋ ವೆಬ್ಸೈಟ್ಗೆ thecalculatorSite.com ಹೋದೆ, 21 ರೂಪಾಯಿ ಇನ್ವೆಸ್ಟ್ ಮಾಡಿದೆ. ಸೊ 21 ರೂಪಾಯಿ ದಿನಕ್ಕಂದರೆ ತಿಂಗಳಿಗೆ ಎಷ್ಟಾಯಿತು? 630 ರೂಪಾಯಿ. ಕರೆಕ್ಟ್. ಎಲ್ಲಿ ಮಾಡೋದು ಅದನ್ನು? calculatorSite.com ಹೋದೆ, SIP ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿದೆ. SIP ಕ್ಯಾಲ್ಕುಲೇಟರ್ ಅಂತ ಇದೆಯಾ? ಎಸ್ ಸರ್. ಓಕೆ. SIP ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿದೆ. ದಿನಕ್ಕೆ 21 ರೂಪಾಯಿ ಅಂದರೆ 630 ರೂಪಾಯಿ ತಿಂಗಳಿಗೆ. ಕರೆಕ್ಟಾ? ಸೊ 631 ರೂಪಾಯಿ ನೀವು ಹೂಡಿಕೆ ಮಾಡಿದ್ರೆ ವರ್ಷಕ್ಕೆ 15% ನಮಗೆ ರಿಟರ್ನ್ಸ್ ಬರುತ್ತೆ. ಎಲ್ಲಿ? ಷೇರು ಮಾರುಕಟ್ಟೆಯಲ್ಲಿ. ಸೊ ಶೇರ್ ಮಾರ್ಕೆಟ್ ಅಂದರೆ ತುಂಬ ಜನ ಬೆಚ್ಚ ಬಿದ್ದೋಗ್ತಾರೆ, ಏನಿದು ಶೇರ್ ಮಾರ್ಕೆಟ್ ಅಂತ. ಶೇರ್ ಮಾರ್ಕೆಟ್ ಅಂದರೆ ಇದು ಒಂದು ಜಸ್ಟ್ ಶೇರ್ ಮಾರ್ಕೆಟ್ ಅಂದಿದ ತಕ್ಷಣ ಕಲಿಯೋದಕ್ಕೆ ಆಸಕ್ತಿ ಇರಬೇಕು. ಸೊ ಇದು ತುಂಬ ಒಳ್ಳೆ ಫೀಲ್ಡು ಶೇರ್ ಮಾರ್ಕೆಟ್ ಅಂದರೆ. ನಿಮಗೆ ಇಂಡಸ್ಟ್ರೀಸ್, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಮೇಲೆ ಹೂಡಿಕೆ ಮಾಡ್ತೀರಿ ನಿಮ್ಮ ದುಡ್ಡನ್ನು ತೊಗೊಂಡೋಗಿ. ರಿಲಯನ್ಸು, TCS, HDFC, L&T, ಏಷ್ಯನ್ ಪೇಂಟು. ಸೊ ನೀವು ದಿನ ಅಲ್ಲುಚ್ತೀರಲ್ಲ, HUL, ಕೋಲ್ಗೇಟ್ ಪೇಸ್ಟು, ಅದ್ರ ಮೇಲೆ ಹೂಡಿಕೆ ಮಾಡ್ತೀವಿ. ಜೊತೆಗೆ ಪೆಪ್ಸಡೆಂಟು, ಜೊತೆಗೆ ನೀವು ಏನದು ಹ್ಯಾಂಡ್ಸಮ್ ಫೇರ್ ಆ್ಯಂಡ್ ಲವ್ಲಿ, ಜೊತೆಗೆ ಹಾರ್ಲಿಕ್ಸು, ಈ ಎಲ್ಲ ಒಂದು ಕಂಪನಿಗಳ ಮೇಲೆ ಹೂಡಿಕೆ ಮಾಡೋದೇ ಶೇರ್ ಮಾರ್ಕೆಟ್. ಸೊ ನಿಮಗೆ ಏಷ್ಯನ್ ಪೇಂಟ್ ಕಂಪ್ನಿನ ಸ್ಟಾರ್ಟ್ ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ ತುಂಬ ಕಷ್ಟ. ಏಷ್ಯನ್ ಪೇಂಟ್ ಮಗ, ಅವ್ರ ತಂದೆ, ಅವ್ರ ಮಗ ಬಂದ್ರೂ ಈ ಕಾಲದಲ್ಲಿ ತುಂಬ ಅಸಾಧ್ಯದ ಮಾತು.
ಸೊ ಆ ಥರ ಒಂದು ಪ್ರಪಂಚದಲ್ಲಿ ನಾವು ಇರಬೇಕಾದ್ರೆ, ಕಾಂಪಿಟೇಷನ್ ಯುಗದಲ್ಲಿ ಇರಬೇಕಾದ್ರೆ, ಸೊ GFC ಅಂತ ಹೋಟ್ಲ್ ಇಡ್ತಾರೆ, KFC ಬಂದರೆ GFC ಮುಚ್ಚೋಗುತ್ತೆ. ಈ ಥರ ಒಂದು ಕಾಂಪಿಟೇಷನ್ ಯುಗದಲ್ಲಿ ಸೊ ನಾವು ಡೈರೆಕ್ಟಾಗೆ ಬಿಸ್ನೆಸ್ಗಳನ್ನು ಮಾಡಿ ಸಕ್ಸಸ್ ಆಗೋದು ತುಂಬ ಕಷ್ಟ ಆಗುತ್ತೆ. ಅದ್ರ ಬದಲು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಬಿಸ್ನೆಸ್ಗಳು, ಏಷ್ಯನ್ ಪೇಂಟು, ರಿಲಯನ್ಸು, TCS, ಈ ಥರ ಕಂಪ್ನಿ ಮೇಲೆ ಹೂಡಿಕೆ ಮಾಡೋದೇ ಶೇರ್ ಮಾರ್ಕೆಟ್. ಸೊ ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಪೀಟರ್ ಲಿಂಚ್ ಅನ್ನೋ ಒಬ್ಬ ವ್ಯಕ್ತಿ ನಾರ್ಮಲ್ ಗಾಲ್ಫ್ ಕ್ಲಬ್ಬಲ್ಲಿ ಕೆಲಸ ಮಾಡ್ತಾ ಇದ್ದ. ಗಾಲ್ಫ್ ಕ್ಲಬ್ಬಲ್ಲಿ ಬಾಲ್ನ ಹೊಡಿತಾ ಇದ್ದಾರೆ ದೂರಕ್ಕೆ, ಈ ಹುಡುಗ ಹೋಗ್ಬಿಟ್ಟು ಬಾಲ್ ಎತ್ಕೊ ಬರೋದು, ಸೊ ಈ ಥರ ಕೆಲಸದಲ್ಲಿ ಇದ್ದ. ಸೊ ನಾರ್ಮಲ್ ವ್ಯಕ್ತಿ ಅಂದ್ರೆ ಮಿಡಲ್ ಕ್ಲಾಸ್ ವ್ಯಕ್ತಿ ಪೀಟರ್ ಲಿಂಚ್ ಅನ್ನೋ ವ್ಯಕ್ತಿ. ಸೊ ಅವನು ಗಾಲ್ಫ್ ಕ್ಲಬ್ಬಲ್ಲಿ ಇವರು ಚರ್ಚೆ ಮಾಡ್ತಾ ಇದ್ರಂತೆ, ಶೇರ್ ಮಾರ್ಕೆಟು, ಹೂಡಿಕೆ, ನಾನು ಆ ಕಂಪ್ನಿಯಲ್ಲಿ ಹಾಕ್ದೆ, ಇದು ಹಿಂಗೆ ಬೆಳೀತು, ಕೋಕೋ ಕೋಲಾ ಕಂಪ್ನಿ ಹಿಂಗೆ ಬೆಳೀತು. ಸೊ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಕ್ಕೆ ಈ ಪೀಟರ್ ಲಿಂಚ್ ಅನ್ನೋ ಹುಡುಗನಿಗೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಎಷ್ಟು ಕ್ಯೂರಿಯಾಸಿಟಿ ಅಂದರೆ ಅದ್ರ ಬಗ್ಗೆನೇ ಫುಲ್ ಕ್ಯೂರಿಯಾಸಿಟಿ ಮಾಡಿ ನ್ಯೂಸ್ ಪೇಪರಲ್ಲಿ ಬರೀ ಶೇರ್ ಮಾರ್ಕೆಟ್ ಬಗ್ಗೆ ಓದಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಒಬ್ಬ ಬಾಲ್ ಎತ್ಕೊಬರೋ ಒಂದು ಹುಡುಗ ಇವತ್ತು ಪ್ರಪಂಚದಲ್ಲಿ ಎಷ್ಟು ದೊಡ್ಡ ಹೆಸರು ಮಾಡಿದ್ದಾನೆ ಅಂದರೆ, ಪೀಟರ್ ಲಿಂಚ್ ಏನು ಸಾಧನೆ ಮಾಡಿದ್ದಾನಂದರೆ, ಒಂದು ಡಿಗ್ರಿ ಮುಗಿಸ್ಕೊಂಡು ಒಂದು ಶೇರ್ ಮಾರ್ಕೆಟ್ ಕಂಪ್ನಿಗಳಲ್ಲಿ ಬ್ರೋಕಿಂಗ್ ಫರ್ಮಲ್ಲೆಲ್ಲ ಕೆಲಸ ಮಾಡಿ, ಅದಾದಮೇಲೆ ಹೂಡಿಕೆ ಕಂಪ್ನಿ, ಎಕ್ಸಾಂಪಲ್ ಫಿಡಿಲಿಟಿ. ಸೊ ಹೂಡಿಕೆ ಕಂಪ್ನಿಗೆ ಹೋಗಿ ಸೇರ್ಕೋತಾನೆ, ಫಿಡಿಲಿಟಿ ಅನ್ನೋ ಕಂಪನಿ. ಸೊ ಫಿಡಿಲಿಟಿ ಕಂಪನಿ ಪೀಟರ್ ಲಿಂಚ್ ಹೋಗಿ ಸೇರ್ಕೊಂಡವಾಗ ತುಂಬ ಕಷ್ಟದಲ್ಲಿತ್ತು, ಒಂಥರ ರಿಸೆಷನ್ ಅಂತ ಹೇಳ್ಬೋದು. ಇನ್ನೇನು ಮುಚ್ಚೋ ಅಂತ ಹಂತದಲ್ಲಿದ್ದ ಅಂತ ಫಿಡಿಲಿಟಿ ಇನ್ವೆಸ್ಟ್ಮೆಂಟ್ಸ್ ಅನ್ನೋ ಕಂಪನಿನ ಒಂದು ಏನೋ ಈ ಹುಡುಗ ಸುಮಾರಾಗಿ ಡಿಗ್ರಿ ಮಾಡಿದ್ದಾನೆ, ತುಂಬ ಅಗ್ರೆಸಿವ್ ಆಗಿದ್ದಾನೆ, ನಾಲೆಜ್ ಇದೆ, ಒಂದು ಚಾನ್ಸ್ ಕೊಡೋಣ ಅಂತ ಪೀಟರ್ ಲಿಂಚಿಗೆ ಚಾನ್ಸ್ ಕೊಡ್ತಾರೆ. ಫಿಡಿಲಿಟಿ ಕಂಪ್ನಿ ಮುಳುಗೋ ಅಂಥ ಸ್ಥಿತಿಯಲ್ಲಿರೋ ಕಂಪ್ನಿನ ಫೀನಿಕ್ಸ್ ಪಕ್ಷಿ ಅಂತ ಹೆಂಗೆ ಯಾವ ಥರ ಮೇಲಕ್ಕೆ ಎತ್ತಾನಂದರೆ, ಎವ್ರಿ ಇಯರ್ 29% CAGR, ಎಷ್ಟು 15 ವರ್ಷ. ಅವರು ಫಿಡಿಲಿಟಿ ಇನ್ವೆಸ್ಟ್ಮೆಂಟಲ್ಲಿ ಇರೋಷ್ಟು ದಿನಾನು 29%, ಯಾವ ಒಂದು ಪ್ರಪಂಚದಲ್ಲೇ ಒನ್ ಆಫ್ ದ ಬೆಸ್ಟ್ ಫಂಡ್ ಆಗಿ ಫಿಡಿಲಿಟಿ ಇನ್ವೆಸ್ಟ್ಮೆಂಟ್ ಕಂಪ್ನಿ ಬೆಳೆಯೋದಕ್ಕೆ ಕಾರಣ ಯಾರು? ಪೀಟರ್ ಲಿಂಚ್. ಯಾರು? ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ವ್ಯಕ್ತಿ. ಬಟ್ ನಮ್ಮ ದೇಶದಲ್ಲೂ ಶೇರ್ ಮಾರ್ಕೆಟ್ ಬಗ್ಗೆ ಇವಾಗ ನಾನೇ ಹೇಳ್ತಾ ಇದ್ದೀನಿ, ನೀವು ಹೇಳ್ತಾ ಇದ್ದೀರಾ, ಕೇಳಿಸ್ಕೋತಾರೆ, ಹಿಂಗೆ ವಿಡಿಯೋ ಬಂದಿದ ತಕ್ಷಣ ಹಿಂಗೆ ಮೇಲಕ್ಕೆ ಹಿಂಗೆ ಎತ್ತಾರೆ. ಸೊ ಶೇರ್ ಮಾರ್ಕೆಟ್ ಅಂದರೆ ಎಷ್ಟು ಒಂದು ಶ್ರದ್ಧೆ ಭಕ್ತಿಯಿಂದ ಕಲಿತಾರೆ ಸರ್. ಗುಜರಾತ್ನಲ್ಲಿ ಪ್ರತಿ ಮನೆಯಲ್ಲೂ ಶೇರ್ ಮಾರ್ಕೆಟ್ ಇದೆ, ಕಲಿತಾರೆ, ಹೂಡಿಕೆ ಮಾಡ್ತಾರೆ. ಹಿಂಗೆ ಬ್ಲಡ್ ಹಿಂಗೆ ಕಟ್ ಮಾಡಿದ್ರೆ ಅವ್ರಿಗೆ ಬಿಸ್ನೆಸ್ ಬರುತ್ತೆ ಹೊರತು ರಕ್ತ ಬರಲ್ಲ. ಸೊ ಇಲ್ಲಿ ನಮ್ಮ ರಾಜ್ಯದಲ್ಲಿ 9 to 6 ಜಾಬ್. ಸೊ ಗುಜರಾತ್ನಲ್ಲಿ PUC ಆಗಿದ ತಕ್ಷಣವೇ ತಂದೆ ಬಿಸ್ನೆಸ್ಸಾ, ತಾತನ ಬಿಸ್ನೆಸ್ಸಾ, ಅಪ್ಪನ ಬಿಸ್ನೆಸ್ಸಾ, ಇಲ್ಲ ಸ್ವಂತ ಬಿಸ್ನೆಸ್ಸಾ ಅಂತ ಯೋಚನೆ ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ PUC ಆಗಿದ ತಕ್ಷಣ ಡಾಕ್ಟ್ರಾ, ಇಂಜಿನಿಯರಾ, 9 to 6 ಜಾಬಾ, ಇಲ್ಲ ಬೇರೆ ಯಾವುದೋ ಕೆಲಸಗಳ ಅಂತ ಯೋಚನೆ ಮಾಡ್ತೀವಿ. ಸೊ ಅದಕ್ಕೆ ಗುಜರಾತ್ನವರು 192 ದೇಶಗಳಲ್ಲೂ ಸಹ ಬಿಸ್ನೆಸ್ ಓಪನ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಇದೊಂದು ಹೂಡಿಕೆ. ಶೇರ್ ಮಾರ್ಕೆಟ್ ಅಂದರೆ ಮತ್ತೆ ನಾನು ನಮ್ಮ ರಾಜ್ಯದವ್ರಿಗೆ ಏನು ಹೇಳ್ತಿದ್ದೇನೆ, ಆಲ್ರೆಡಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇದು ಒಂದು ಬಿಸ್ನೆಸ್. ನಿಮ್ಮದು ಸಣ್ಣ ಪುಟ್ಟ ಬಿಸ್ನೆಸ್ಸು, ಇದು ದೊಡ್ಡ ಬಿಸ್ನೆಸ್ಸು. ದೊಡ್ಡ ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡೋದೇ ಶೇರ್ ಮಾರ್ಕೆಟು. ಸೊ 630 ರೂಪಾಯಿ, ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್, 630 ರೂಪಾಯಿ ಹೂಡಿಕೆ ಮಾಡ್ತಾ ಇದ್ದೀರಾ ತಿಂಗಳಿಗೆ, 15% ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನೀವು ಬರೀ 1 ವರ್ಷ 2 ವರ್ಷ ಮಾಡಿದ್ರೆ ನಿಮ್ಗೇನೂ ಸಿಗಲ್ಲ. ಅಟ್ಲೀಸ್ಟ್ ಒಂದು 25 ವರ್ಷ ಮಾಡಿದ್ರೆ ಎಷ್ಟು ಸಿಗ್ಬೋದು ಅಂತ ನಾವು ಲೆಕ್ಕ ಮಾಡೋಣ. 25 ವರ್ಷ ನೀವು ಮಾಡಿದ್ರೆ 21 ಲಕ್ಷ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ತುಂಬ ವೀಕ್ಷಕರಿಗೆ ಒಂದು ಗೊಂದಲ ಸ್ಟಾರ್ಟ್ ಆಗುತ್ತೆ, ಸರ್ 25 ವರ್ಷ ಬೇಡ ಸರ್, ಬೇಗ ಮಾಡಿಸಿ ಸರ್ ಅಂತ ಹೇಳ್ಬೋದು. ಬೇಗ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಇದನ್ನು ಯಾರು ಹೇಳ್ಕೊಡಲ್ಲ, ಬೇಗ ಮಾಡೋದು ಹೇಗೆ ನಾನು ಹೇಳ್ಕೊಡ್ತೀನಿ ನೋಡಿ. ಸರ್ ನೀವು ದಿನಕ್ಕೆ 21 ರೂಪಾಯಿ ಹೂಡಿಕೆ ಮಾಡ್ತಾ ಇದ್ದೀರಾ. ಈ ವರ್ಷ 21 ರೂಪಾಯಿ ಹೂಡಿಕೆ ಮಾಡಿ, ಬರೋ ವರ್ಷ ಒಂದು 5% ಇನ್ಕ್ರೀಸ್ ಮಾಡ್ಕೊಳ್ಳಿ. 5% ಕಡಿಮೆ ಆದರೆ 10% ಇನ್ಕ್ರೀಸ್ ಮಾಡ್ಕೊಂಡ್ರೆ ಬೆಟರ್ ಅಂತ ನಾನು ಹೇಳ್ತೀನಿ. ಸರ್ ಈ ವರ್ಷ ನೀವು ದಿನಕ್ಕೆ 21 ರೂಪಾಯಿ ಹೂಡಿಕೆ ಮಾಡಿ, ಬರೋ ವರ್ಷ 23 ರೂಪಾಯಿ ಇಲ್ಲ 24 ರೂಪಾಯಿ, 25 ರೂಪಾಯಿನೇ ಮಾಡಿ. ಸೊ ಇದು ಇನ್ನೂ ಬೆಟರ್. ಬಟ್ ನಾನು ಬರೀ 10% ಅಂತಾನೆ ಹಾಕ್ತಾ ಇದ್ದೀನಿ. ಇಂಕ್ರಿಮೆಂಟ್ ಬೈ 10% ಎವ್ರಿ ಇಯರ್. ಈ ವರ್ಷ 21 ರೂಪಾಯಿ ಮಾಡಿ, ಬರೋ ವರ್ಷ 25 ರೂಪಾಯಿ ಮಾಡಿ, ಅದ್ರ ಬರೋ ವರ್ಷ 30 ರೂಪಾಯಿ ಮಾಡಿ, ಅದ್ರ ಬರೋ ವರ್ಷ 35 ರೂಪಾಯಿ ಮಾಡಿ. ಈ ಥರ 5 ರೂಪಾಯಿ ಇನ್ಕ್ರೀಸ್ ಮಾಡ್ಕೊಂಡು ಹೋದರೂ ಸಾಕು, ಯು ವಿಲ್ ರೀಚ್ ಸರ್ಟನ್ ಬಿಗ್ ಗೋಲ್. ಏನದು ಬಿಗ್ ಗೋಲ್ ನೋಡೋಣ. ಸೊ 10% ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಈ ಕ್ಯಾಲ್ಕುಲೇಟ್ರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ 630 ರೂಪೀಸ್, 15% CAGR, 25 ವರ್ಷ ಮಾಡ್ತಾಯಿದ್ದೀನಿ, 10% ಇನ್ಕ್ರೀಸ್ ಮಾಡ್ತಾಯಿದ್ದೀನಿ.
10% ಪ್ರತಿ ವರ್ಷ ನನ್ನ ಹೂಡಿಕೆಗಳನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ನನಗೆ ಎಷ್ಟು ದುಡ್ಡು ಸಿಗುತ್ತೆ ಅಂದರೆ 25 ವರ್ಷಗಳಲ್ಲಿ 41 ಲಕ್ಷ 40,95,311 ರೂಪಾಯಿ, ರಫ್ಲಿ 41 ಲಕ್ಷ, ಆಲ್ಮೋಸ್ಟ್ ಡಬಲ್. ಬಟ್ ಜಸ್ಟ್ ಏನೋ ನೀವು ಮಾಡ್ತಾ ಇರೋದು 10% ನಿಮ್ಮ ಹೂಡಿಕೆಗಳನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆನೂ ಕೇಳ್ಬೋದು ವೀಕ್ಷಕರು, ಸರ್ 21 ರೂಪಾಯಿ ಹೆಂಗೋ ಉಳಿಸ್ತಾ ಇದ್ದೀನಿ, ನೆಕ್ಸ್ಟ್ ವರ್ಷ 25 ರೂಪಾಯಿ ಹೆಂಗೆ ಸರ್ ಉಳಿಸೋದು? ಹೆಂಗೆ ಅಂದರೆ ಇವತ್ತು ಹೂದ ರೇಟು 20 ರೂಪಾಯಿ ಇದೆ, ಬರೋ ವರ್ಷ ನೀವು 25 ರೂಪಾಯಿ ಮಾಡಲ್ವಾ? ಮಾಡೋಣ. ಕರೆಕ್ಟ್. ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೂ ಅಷ್ಟೇ ಅರ್ನಿಂಗ್ಸ್ ಜಾಸ್ತಿ ಆಗಲ್ವಾ? ಸೊ ಡೆಫಿನೆಟ್ಲಿ ಪ್ರತಿ ವರ್ಷ ನಿಮ್ಮ ಅರ್ನಿಂಗ್ ಜಾಸ್ತಿ ಆಗ್ತಾ ಇದೆ, ಹೂಡಿಕೆನೂ ಜಾಸ್ತಿ ಮಾಡಬೇಕು. ಅರ್ನಿಂಗ್ ಜಾಸ್ತಿ ಮಾಡಿಕೊಂಡು ಖರ್ಚು ಮಾಡೋದಲ್ಲ, ಹೂಡಿಕೆನೂ ಜಾಸ್ತಿ ಮಾಡಿ ಅಂತ ನಾನು ಹೇಳ್ತೀನಿ. ವಂಡರ್ಫುಲ್ ಮನೋಜ್ ಅವರೇ. ಇನ್ನೊಂದು ಇಲ್ಲಿ ಭಾಳ ಬ್ಯೂಟಿಫುಲ್ ಆಗಿರೋ ಪಾಯಿಂಟ್ ಏನಂದರೆ, ಮನೋಜ್ ಅವರು ಹೇಳ್ತಾ ಇರೋದು ಇದೆಲ್ಲವೂ ಕೂಡ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು. ಅಂದರೆ ಶೇರ್ ಮಾರ್ಕೆಟಲ್ಲಿ 2 ಭಾಗಗಳನ್ನ ನಾವು ಮಾಡೋದು ಬ್ರಾಡ್ಲಿ. ಒಂದು ನೀವು ಸ್ಟಾಕ್ಸಲ್ಲೇ ಇನ್ವೆಸ್ಟ್ ಮಾಡ್ತೀರಾ, ಇನ್ನೊಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಸ್ಟಾಕ್ಸ್ ಬಗ್ಗೆ ನಾವು ಸಾಕಷ್ಟು ವಿಡಿಯೋಗಳು ಮಾಡಿದ್ವಿ, ಬಟ್ ಮ್ಯೂಚುವಲ್ ಫಂಡಲ್ಲಿ ಒಂದು ಪಾಸಿಟಿವ್ ಪಾಯಿಂಟ್ ಏನಂತಂದರೆ ರಿಸ್ಕ್ ಕಡಿಮೆ ಇರುತ್ತೆ ಅಲ್ವಾ? ದಯವಿಟ್ಟು ಅದ್ರ ಬಗ್ಗೆ ಹೇಳಿ. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ಏನಾಗುತ್ತೆ ಅಂದರೆ, ನೀವು ಕೊಡೋ 21 ರೂಪಾಯಿ ದಿನಕ್ಕೆ ಅದನ್ನು ತಜ್ಞರಿಗೆ ಹೋಗುತ್ತೆ. ತಜ್ಞರು ಅಂದರೆ ಯಾರು? IIT IIM ಅಲ್ಲಿ ಓದಿರ್ತಾರೆ ದೊಡ್ಡ ವ್ಯಕ್ತಿಗಳು. ಸೊ ಅಂದರೆ ಎಕ್ಸಾಂಪಲ್ HDFC ಮ್ಯೂಚುವಲ್ ಫಂಡ್, ICICI ಮ್ಯೂಚುವಲ್ ಫಂಡ್, ನಿಪ್ಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್, ಈ ಮ್ಯೂಚುವಲ್ ಫಂಡ್ ಕಂಪ್ನಿಗಳಿಗೆ ನಿಮ್ಮ ದುಡ್ಡು ಹೋಗುತ್ತೆ. ಇವ್ರೇನು ಮಾಡ್ತಾರೆ, ಇವ್ರ ಹತ್ರ ಸಾವಿರಾರು ಕೋಟಿ, ಪ್ರತಿ ತಿಂಗಳು ನಮ್ಮ ದೇಶದಲ್ಲಿ 23,000 ಕೋಟಿ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ SIP ಹೂಡಿಕೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ದೇಶದಲ್ಲಿ 60 ಲಕ್ಷ ಕೋಟಿನ ಮ್ಯೂಚುವಲ್ ಫಂಡ್ಸಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಶೇರ್ ಮಾರ್ಕೆಟಲ್ಲಿ 455 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಭಾರತೀಯರು, ಜೊತೆಗೆ ಫಾರಿನರ್ಸ್ ಎಲ್ಲ ಸೇರಿ. ಆ್ಯಂಡ್ ಬ್ಯಾಂಕಲ್ಲಿ 200 ಲಕ್ಷ ಕೋಟಿಯಷ್ಟು ದುಡ್ಡಿದೆ. ಬ್ಯಾಂಕಲ್ಲಿರೋದು 200 ಲಕ್ಷ ಕೋಟಿ, ಶೇರ್ ಮಾರ್ಕೆಟಲ್ಲಿ 455 ಲಕ್ಷ ಕೋಟಿ ಇದೆ, ಮ್ಯೂಚುವಲ್ ಫಂಡಲ್ಲಿ 60 ಲಕ್ಷ ಕೋಟಿ ದುಡ್ಡಿದೆ. ನಮ್ಮ ಕರ್ನಾಟಕದ ಬಜೆಟ್ ಎಷ್ಟು? 3.7 ಲಕ್ಷ ಕೋಟಿ. ನಮ್ಮ ದೇಶದ ಬಜೆಟ್ ಎಷ್ಟು? ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ 48 ಲಕ್ಷ ಕೋಟಿ. ಮ್ಯೂಚುವಲ್ ಫಂಡಲ್ಲಿ ಎಷ್ಟು ದುಡ್ಡಿದೆ? 60 ಲಕ್ಷ ಕೋಟಿ. ಮ್ಯೂಚುವಲ್ ಫಂಡಲ್ಲಿರೋ ದುಡ್ಡನ್ನು ಎತ್ಕೊಂಡ್ರೆ 1 ವರ್ಷ 1.5 ವರ್ಷ ನಮ್ಮ ದೇಶ ನಡೆಸ್ಬೋದು, ಅಷ್ಟು ದುಡ್ಡಿದೆ ಮ್ಯೂಚುವಲ್ ಫಂಡಲ್ಲಿ. ಇದನ್ನೆಲ್ಲ ಇನ್ವೆಸ್ಟ್ ಮಾಡಿರೋದು ಯಾರು? ನಿಮ್ಮ ಥರ ನಮ್ಮ ಥರ ಎಲ್ಲ ಸಾಮಾನ್ಯ ಜನಗಳು, ಕೋಟಿ ಇರೋರಲ್ಲ, ಸಾಮಾನ್ಯ ಜನಗಳು ಪ್ರತಿ ತಿಂಗಳು 23,000 ಕೋಟಿ ಹೂಡಿಕೆ ಮಾಡ್ತಾ ಇದ್ದಾರೆ SIP ಆ್ಯಂಡ್ ಮ್ಯೂಚುವಲ್ ಫಂಡಲ್ಲಿ. ರಿಸ್ಕ್ ತುಂಬ ಕಡಿಮೆ ಇರುತ್ತೆ, ಯಾಕಂದರೆ ನೀವು ಹೂಡಿಕೆ ಮಾಡೋದು ಪ್ರತಿ ತಿಂಗಳು, ನೀವು ಒಂದೇ ಸತಿ ಕೋಟಿ ಆಗ್ತಾ ಇಲ್ಲ ತಾನೆ, ಪ್ರತಿ ತಿಂಗಳು ಸ್ವಲ್ಪನೇ ಆಗ್ತಾ ಇದ್ದೀರಾ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬಂಗಾರ. ಬಂಗಾರನ ನಾವು ಸ್ವಲ್ಪನೇ ತಗೊಳ್ತೀವಿ. ಮಗು ಚಿಕ್ಕದಿತ್ತು, ಕಿವಿ ಚುಚ್ತೀವಿ, ಸ್ವಲ್ಪ ಬಂಗಾರ ತಗೊಳ್ತೀವಿ. ಸ್ವಲ್ಪ ದೊಡ್ಡದಾಯಿತು, ಏನೋ ಕೈಗೆ ಬಳೆ ಕೊಡಿಸ್ತೀವಿ. ಇನ್ನು ಸ್ವಲ್ಪ ದೊಡ್ಡದಾಯಿತು, ಕತ್ತಿಗೆ ಏನೋ ಕೊಡಿಸ್ತೀವಿ. ಇದೇ ಥರ ಬಂಗಾರನ ನೀವು 100 ರೂಪಾಯಿ ಇದ್ದಾಗೂ ತೊಗೊಂಡ್ರಿ, 500 ರೂಪಾಯಿ ಇದ್ದು ತೊಗೊಂಡ್ರಿ, 6,000 ರೂಪಾಯಿ ಇದ್ರಾಗೂ ತೊಗೊಳ್ತಾ ಇದ್ದೀರಾ. ಹೆಂಗೆ ಬಂಗಾರನ ನೀವು ಕೂಡಿ ಇಡ್ತಾ ಇದ್ದೀರೋ, ಅದೇ ಥರ SIP ಮ್ಯೂಚುವಲ್ ಫಂಡು ಸಹ ನೀವು ಇದು ಬಂಗಾರದ ಥರನೇ SIP ಮ್ಯೂಚುವಲ್ ಫಂಡು ಶೇರ್ಸಲ್ಲಿ ನೀವು ಹೂಡಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಇಂಡೈರೆಕ್ಟ್ ಫಾರ್ಮ್ಯಾಟ್ SIP ಅಲ್ಲಿ ಹೂಡಿಕೆ ಮಾಡೋದ್ರಿಂದ ಶೇರ್ಗೆ ಹೋಗುತ್ತೆ ಅದು. ಬಟ್ ಮ್ಯಾನೇಜ್ ಮಾಡೋದು ಬೇರೆ ವ್ಯಕ್ತಿಗಳು. ಸೊ ಹೀಗಾಗಿ ನಿಮ್ಮ ರಿಸ್ಕ್ ಅಂದರೆ ಶೇರ್ ಮಾರ್ಕೆಟಲ್ಲಿ ನೀವು ಏನು ತೊಗೋತೀರಾ, ಯಾವಾಗ ಅದನ್ನು ಸೆಲ್ ಮಾಡಬೇಕು, ಯಾವಾಗ ಅದನ್ನು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ನೀವು ಪರ್ಸ್ನಲಿ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ, ಇಲ್ಲ ಇನ್ನೊಬ್ರು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಆದರೆ ಇಲ್ಲಿ ಹಾಗಲ್ಲ. ಮ್ಯೂಚುವಲ್ ಫಂಡಲ್ಲಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಅವ್ರ ಕೆಲಸ, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಕೆಲಸ ಏನಂದ್ರೆ ನಿಮ್ಮ ದುಡ್ಡನ್ನು ಲಾಸ್ ಆಗದೇ ಇರೋ ಹಾಗೆ ಲಾಭ ಮಾಡ್ಕೊಳ್ಳೋದು ಹೇಗೆ ಅನ್ನೋದೇ ಅವ್ರ ಕೆಲಸ. ಯಾಕಂದರೆ ನೀವು ಲಾಭ ಮಾಡಿದ್ರಷ್ಟೇ ಅವ್ರಿಗೆ ಲಾಭ ಆಗುತ್ತೆ. ನೀವು ಲಾಭ ಮಾಡಿದಾಗ ಅವ್ರು ಕಮಿಷನ್ ತೊಗೋತಾರೆ, ನಿಮಗೆ ಲಾಸ್ ಆದರೆ ಅವ್ರಿಗೂ ಲಾಸ್ ಆಗುತ್ತೆ. ಹೀಗಾಗಿ ಅವರು ನಿಮ್ಮ ದುಡ್ಡನ್ನು ಸೇಫ್ ಗಾರ್ಡ್ ಮಾಡ್ತಾರೆ. ಸೊ ಹೀಗಾಗಿ ನನ್ನ ಪ್ರಕಾರ ಈ ವಿಡಿಯೋ ನೋಡಿದಂಥ ಯಾವ ವ್ಯಕ್ತಿ ಕೂಡ ನನಗೆ ಮಾಡೋಕ್ಕಾಗಲ್ಲ ಅಂತ ಯಾರಿದ್ದಾರೋ ಅಂಥವ್ರು 0% ಆಗಬೇಕು ನನ್ನ ಪ್ರಕಾರ. ಯಾಕಂದರೆ ದಿನಕ್ಕೆ 21 ರೂಪಾಯಿ ಅಂತೂ ಎಲ್ಲರೂ ಸೇವ್ ಮಾಡಲೇಬಹುದಲ್ವಾ? ನನ್ನ ಪ್ರಕಾರ ಒಬ್ಬ ಸ್ಟೂಡೆಂಟ್ ಕೂಡ ಅವನ ಪಾಕೆಟ್ ಮನಿಯಿಂದ ಸೇವ್ ಮಾಡ್ಬೋದು. ಅವನಿಗೆ ತಿಂಗಳಿಗೆ ಒಂದು 500 ರೂಪಾಯೋ 1,000 ರೂಪಾಯಿ ಕೊಡ್ತಾ ಇದ್ದರೆ ಕಾಲೇಜ್ ಹುಡುಗನಿಗೆ, ಅವನು ಕೂಡ ಇನ್ವೆಸ್ಟ್ ಮಾಡ್ಬೋದು. ಬೇಡ, ಕೆಲಸ ಈಗ ಶುರು ಆಗಿದೆ, ತಿಂಗಳಿಗೆ ಒಂದು 10,000 ಸಿಗ್ತದೆ, 12,000 ಸಿಗ್ತದೆ, 15,000 ಸಿಗ್ತದೆ, ಅವರು ಕೂಡ ಇನ್ವೆಸ್ಟ್ ಮಾಡ್ಬೋದು. ಹೀಗಾಗಿ ಒಂದು ನಾವು ಇಡೀ ಈ ಥರ ಸಿರೀಸ್ ಮಾಡಿದಾಗ ಒಂದಷ್ಟು ಜನರನ್ನು ನಾವು ಹೊರಗಡೆ ಇಟ್ಕೊಂಡು ಮಾತಾಡ್ತಾ ಇದ್ವಿ. ಈ ಎಪಿಸೋಡ್ ಮೂಲಕ ಎಲ್ಲರೂ ಒಳಗಡೆ ಬಂದಿದ್ದಾರೆ. ಹೀಗಾಗಿ ದೇರ್ ಶುಡ್ ನಾಟ್ ಬಿ ಎನಿ ಪ್ರಿಟೆಕ್ಸ್ಟ್. ನೆಪ ಇರಲೇಬಾರ್ದು ಇನ್ವೆಸ್ಟ್ ಮಾಡದೇ ಇರೋಕ್ಕೆ. ಸೊ ಇನ್ವೆಸ್ಟ್ ಮಾಡದೇ ಇರೋದಕ್ಕೆ ನೆಪಗಳು ತುಂಬ ಜನ ಕೊಡ್ತಾರೆ, ಅದಾಯಿತು ಇದಾಯಿತು. ಬಟ್ 21 ರೂಪಾಯಿ ಎಲ್ಲಿ ಸರ್? 21 ರೂಪಾಯಿ ಯಾರು ಬೇಕಾದ್ರೂ ಹೂಡಿಕೆ ಮಾಡ್ಬೋದು, ಯಾರು ಬೇಕಾದ್ರೂ ಲಕ್ಷಾಧಿಪತಿ ಆಗ್ಬೋದು. ಆ್ಯಂಡ್ ಅವಾಗ ಇನ್ನೊಂದು ಪ್ರಶ್ನೆ ಕೇಳಿದ್ರಲ್ಲ ಸರ್, ಅಂದರೆ ಟೈಮ್ ಪೀರಿಯಡ್ನ ಕಡಿಮೆ ಮಾಡೋಕ್ಕಾಗುತ್ತಾ? 25 ವರ್ಷ ತುಂಬ ಲಾಂಗ್ ಇಯರ್ಸ್ ಆಯಿತು ಸರ್. ಟೈಮ್ ಪೀರಿಯಡ್ನ ಕಡಿಮೆ ಮಾಡಬೇಕಂದ್ರೆ
10% ಇನ್ಕ್ರೀಸ್ ಮಾಡ್ಕೊಂಡು ಹೋಗಿದ್ದೀನಿ. 630 ರೂಪೀಸ್, 630 ರೂಪಾಯಿ ಹೂಡಿಕೆ ಮಾಡಿದ್ದೀನಿ. 15% ರಿಟರ್ನ್ಸ್ ಬರುತ್ತೆ. ಆ್ಯಂಡ್ 21 ವರ್ಷ ಮಾಡಿದ್ದೀನಿ. 4 ಇಯರ್ಸ್ ಕಡಿಮೆ ಆಯಿತು. ಸೊ 4 ಇಯರ್ಸ್ ಕಡಿಮೆ ಆದರೂ ಸಹ ನಿಮ್ಗೆ 21 ಲಕ್ಷನೇ ಸಿಗ್ತಾ ಇದೆ. ಸೊ ಇದರಿಂದ ನೋಡಿ, ನೀವು 10% ಇನ್ಕ್ರೀಸ್ ಮಾಡೋದ್ರಿಂದ ನಿಮಗೆ 4 ಇಯರ್ಸ್ ಕಡಿಮೆ ಆಯಿತು. 20% ಇನ್ಕ್ರೀಸ್ ಮಾಡೋದ್ರಿಂದ ಇನ್ನೂ ಟೈಮ್ ಪೀರಿಯಡ್ ಇನ್ನೊಂದು 4 ವರ್ಷ ಕಡಿಮೆ ಆಗುತ್ತೆ. ಸೊ ನಿಮ್ಮ ಇಂಕ್ರಿಮೆಂಟ್ ನೀವು ಎಷ್ಟು ಮಾಡ್ತೀರೋ ಅಷ್ಟು ಬೇಗ ನೀವು ಲಕ್ಷಾಧಿಪತಿ ಆಗ್ತೀರಾ. ನೆಕ್ಸ್ಟ್ ಕೋಟಿ ಮಾಡೋದು ಹೇಗೆ ಅಂತಲೂ ತಿಳ್ಕೊಳ್ಳೋಣ. ಸೊ ಇವಾಗ ಲಕ್ಷ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ, ಅದು ಏನು ಲಕ್ಷ ಅಲ್ಲ, 21 ಲಕ್ಷ. 21 ಲಕ್ಷ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ನೆಕ್ಸ್ಟು 51 ಲಕ್ಷ ಮಾಡೋದು, ಅದ್ರ ಬಗ್ಗೆನೂ ತಿಳ್ಕೊಂಬಿಡೋಣ. ಸರ್ 51 ಲಕ್ಷ ಮಾಡಬೇಕಂದ್ರೆ ಮಿನಿಮಮ್ ನೀವು ದಿನಕ್ಕೆ 51 ರೂಪಾಯಿ ಹೂಡಿಕೆ ಮಾಡಬೇಕು. 51 ರೂಪಾಯಿ ಹೂಡಿಕೆ ಮಾಡ್ತಾ ಇದ್ದೀರಂದರೆ ತಿಂಗಳಿಗೆ 1530 ರೂಪಾಯಿ ಹೂಡಿಕೆ ಮಾಡಬೇಕು. 1531 ರೂಪಾಯಿ ನಾನು ಹೂಡಿಕೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ 25 ವರ್ಷದಲ್ಲಿ ಎಷ್ಟಾಗಿರುತ್ತೆ ನನ್ನ ದುಡ್ಡು ಅಂತ ನೋಡೋಣ. ನೆಕ್ಸ್ಟ್ 25 ಇಯರ್ಸಲ್ಲಿ 10% ಇನ್ಕ್ರಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲೂ ಸಹ. ಸೊ ಐ ಥಿಂಕ್ 51 ರೂಪಾಯಿ ಯಾರು ಬೇಕಾದ್ರೂ ಮಾಡ್ಬೋದು. ಸ್ವಿಗ್ಗಿ, ಝೊಮ್ಯಾಟೊ, ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸು, ಆ್ಯಂಡ್ ಹೂವು ಮಾರೋರು, ತರಕಾರಿ ಮಾರೋರು, ಹಣ್ಣು ಮಾರೋರು, ಸಣ್ಣ ಪುಟ್ಟ ವರ್ಗದವರು ನಾನು ನೋಡಿದ್ದೀನಿ. ತಂದೆ ತಾಯಿ ಹಣ್ಣು ಮಾರ್ತಾ ಇರ್ತಾರೆ, ತರಕಾರಿ ಮಾರ್ತಾ ಇರ್ತಾರೆ, ಮಗನೂ ಅದೇ ತರಕಾರಿನೇ ಮಾಡ್ತಾ ಇರ್ತಾನೆ. ಸೊ ಯಾವತ್ತು ಇವರು ಹೆದೋಳೋದು ಅಂದರೆ, ಯಾವಾಗ ಒಬ್ಬ ವ್ಯಕ್ತಿ ಬುದ್ಧಿ ಓಡಿಸ್ತಾನಲ್ಲ, ಸೊ ಬುದ್ಧಿ ಓಡಿಸಿದವಾಗ ಡೆಫಿನೆಟ್ಲಿ ಈ ತರಕಾರಿ ಮಾರೋರು ಸ್ವಲ್ಪ ಅವ್ರ ಮಗ IAS ಆಗಿರೋದು ಉಂಟು, ಒಳ್ಳೆ ಹುದ್ದೆಗಳಿಗೆ ಹೋಗಿರೋದು ಉಂಟು, ಕೋಟ್ಯಾಧಿಪತಿ ಆಗಿದ್ದು ಉಂಟು, ಮರ್ಸಿಡೀಸ್ ಬೆನ್ಸಲ್ಲಿ ಬರೋದು ಉಂಟು. ಇದೆಲ್ಲನೂ ಉಂಟು. ಯಾವಾಗ ನಾಲೆಡ್ಜ್, ವಿದ್ಯೆ ಪಡ್ಕೋಬೇಕು, ನಾಲೆಡ್ಜ್ ಪಡ್ಕೋಬೇಕು, ಕರೆಕ್ಟ್ ಮಾರ್ಗದಲ್ಲಿ ನಾವು ಹೋಗಬೇಕು. ಸರ್ 1530 ರೂಪಾಯಿ ನೀವು ಹೂಡಿಕೆ ಮಾಡಿದ್ರೆ ನೆಕ್ಸ್ಟ್ 25 ವರ್ಷದಲ್ಲಿ 10% ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಎಷ್ಟು ಸಿಗುತ್ತೆ ಅಂತ ನೋಡೋಣ. 99 ಲಕ್ಷ ಅಂದರೆ 99,45,000, ಲೆಟ್ಸ್ ಸೇ 1 ಕೋಟಿ ಸಿಗುತ್ತೆ. 51 ರೂಪಾಯಿ ದಿನಕ್ಕೆ ಇನ್ವೆಸ್ಟ್ ಮಾಡಿ ಪ್ರತಿ ವರ್ಷಕ್ಕೊಂದು ಸತಿ 10% ಹೂಡಿಕೆನ ಜಾಸ್ತಿ ಮಾಡ್ಕೊಳ್ಳಿ. 51 ರೂಪಾಯಿ ಬದಲು ಬರೋ ವರ್ಷ 56 ರೂಪಾಯಿ ಮಾಡಿ, ಅದ್ರ ನೆಕ್ಸ್ಟ್ ವರ್ಷ 62 ರೂಪಾಯಿ ಮಾಡಿ, ಅದ್ರ ನೆಕ್ಸ್ಟ್ ವರ್ಷ 70 ರೂಪಾಯಿ ಮಾಡಿ. ಈ ಥರ 10% ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರಿ ನಿಮ್ಮ ಹೂಡಿಕೆನ. 25 ವರ್ಷದಲ್ಲಿ 1 ಕೋಟಿ ನೀವು ಮಾಡ್ತೀರಾ. ಸೊ ಕೋಟ್ಯಾಧಿಪತಿ ಆಗಬೇಕನ್ನೋ ಕನಸು ಕೇವಲ ಕನಸಾಗಿ ಉಳಿಬೇಕಾಗಿಲ್ಲ, ಅದು ಎಲ್ಲರೂ ಕೂಡ ನನಸು ಮಾಡ್ಕೊಳ್ಬೋದು. ಆಮೇಲೆ ನಾವು ಇಲ್ಲಿ 21 ರೂಪಾಯಿ, 51 ರೂಪಾಯಿ, 100 ರೂಪಾಯಿ ಹೇಳಿದ್ವಿ ದಿನಕ್ಕೆ. ಕೆಲವೊಬ್ಬರಿಗೆ ದಿನಕ್ಕೆ 500 ರೂಪಾಯಿ ಮಾಡುವಂಥ ಶಕ್ತಿ ಇರ್ಬೋದು, ಕೆಲವರಿಗೆ ದಿನಕ್ಕೆ 1,000 ಮಾಡುವಂಥ ಶಕ್ತಿ ಇರ್ಬೋದು. ಯಾಕೆ ನಾನು ದಿನಕ್ಕೆ ಅಂತ ಹೇಳ್ತಾ ಇದ್ದೇನೆ ಅಂದರೆ, ತಿಂಗಳಿಗೆ 10,000 ಕಟ್ಟಿ ಅಂತಂದರೆ ಕೆಲವೊಬ್ಬರಿಗೆ ಕೆಲವೊಂದು ಸಲ ಅಕೌಂಟಲ್ಲಿ ಇರುತ್ತೆ, ಕೆಲವೊಂದು ಸಲ ಆ ಕಡೆ ಹೋಗಿರುತ್ತೆ, ಏನೋ ಆಗುತ್ತೆ. ಬಟ್ ದಿನಕ್ಕೆ 100 ರೂಪಾಯಿ ಹೋದ್ರೆ ಗೊತ್ತಾಗಲ್ಲ, ದಿನಕ್ಕೆ 50 ರೂಪಾಯಿ ಹೋದ್ರೆ ನಮ್ಮ ಅಕೌಂಟಿಂದ ಹೋದ್ರೆ ಗೊತ್ತಾಗಲ್ಲ. ಸೊ ಆಮೇಲೆ ಗುಟ್ಕಾನೋ ಇನ್ನೊಂದು ಪಾನೋ ಸಿಗರೇಟ್ಗೋ ಇವತ್ತು ನೀವು ಹೋಗೊಂಡು ಟೀ ಕಾಫಿ ಕುಡಿದು ಒಂದು ಕಾಫಿ ಒಂದು ಸಿಗರೇಟ್ ತೊಗೊಂಡ್ರೆ ನನ್ನ ಪ್ರಕಾರ 35 ರೂಪಾಯಿ ಆಗುತ್ತೆ, 30-35 ರೂಪಾಯಿ ಆಗುತ್ತೆ. ಈಗ ನೀವು 4 ಟೀ ಕುಡಿತೀರಾ ಅಥವಾ 2 ಸಿಗರೇಟ್ ಸೇರ್ತೀರಾ ಅಂತ ಅಂದ್ಕೊಳ್ಳಿ, ಒಂದು ಕಡಿಮೆ ಮಾಡಿ ಸಾಕು. ಡೆಫಿನೆಟ್ಲಿ ನಾನೊಂದು ಕೆಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಒಳ್ಳೆ ಎಕ್ಸಾಂಪಲ್ ತೊಗೊಳ್ಬೇಕಾದ್ರೆ ಹೊರಗಡೆ ಹೋಗಿ ನಾಷ್ಟ ಮಾಡ್ತೀರಾ ನೀವು, ಕಡಿಮೆ ಮಾಡ್ಕೊಳ್ಳಿ, ಮನೇಲಿ ಮಾಡಿ. ಓಕೆ, ಸಂಜೆ ನೀವು ಟೀ ಕುಡ್ಕೊಂಡು ಮನೆಗೆ ಹೋಗ್ತೀರಾ, ಅದನ್ನು ಬಿಡಿ, ಮನೆಗೆ ಹೋಗಿ ಟೀ ಕುಡ್ಕೊಳ್ಳಿ. ಈ ಥರ ಮಾಡಿದರೆ ಮನೋಜ್ ಅವರು ಹೇಳಿದ ಹಾಗೆ ಲಕ್ಷಾಧಿಪತಿ, ಕೋಟ್ಯಾಧಿಪತಿ ಎಲ್ಲವೂ ಕೂಡ ಇದೇ ಜನ್ಮದಲ್ಲಾಗ್ಬೋದು ಮತ್ತು ತುಂಬ ಬೇಗ ಆಗ್ಬೋದು. ಡೆಫಿನೆಟ್ಲಿ. ಸೊ ಆ್ಯಂಡ್ ಯಾರ್ಯಾರಿಗೆ ಕ್ಯಾಲ್ಕುಲೇಷನ್ಸ್ ಬೇಕೋ ಎಲ್ಲ ಕ್ಯಾಲ್ಕುಲೇಷನ್ಸ್ ವಿಡಿಯೋದಲ್ಲಿದೆ. ಸೊ ಡೆಫಿನೆಟ್ಲಿ ನೀವು ಕ್ಯಾಲ್ಕುಲೇಷನ್ ಸಹ ಪಿನ್ ಟು ಪಿನ್ ಕುತ್ಕೊಂಡು ಲೆಕ್ಕನೂ ಸಹ ಮಾಡ್ಕೋಬೋದು, ನಿಜವಾಗ್ಲೂ ಆಗುತ್ತಂತ. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಪ್ರತಿ ಶುಕ್ರವಾರ 4 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸ್ ಇರುತ್ತೆ ರಾಜಾಜಿನಗರ್ ಬ್ರಾಂಚಲ್ಲಿ. ಕೆಳಕಂಡ ನಂಬರ್ಗೆ ಕರೆ ಮಾಡಿ ನೀವು ಬರ್ಬೋದು. ಜೊತೆಗೆ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಉಚಿತ ಷೇರು ಮಾರುಕಟ್ಟೆ ತರಬೇತಿ ಸಹ ಇರುತ್ತೆ. ಎಲ್ಲ 7 ಬ್ರಾಂಚಲ್ಲಿ ಇರುತ್ತೆ, ರಾಜಾಜಿನಗರ, JP ನಗರ, ಹುಬ್ಳಿ, ಮೈಸೂರು, ಕಲಬುರ್ಗಿ, ಜೊತೆಗೆ ಯಲಹಂಕ. ಸೊ ಎಲ್ಲ ಕಡೆನೂ ಇದು ಫ್ರೀ ವರ್ಕ್ಶಾಪ್ ಇರುತ್ತೆ, ಅಟೆಂಡ್ ಮಾಡಿ. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ, ಸೊ ನೋಡಿ ಪೀಟರ್ ಲಿಂಚು ಸ್ಟಾಕ್ ಮಾರ್ಕೆಟು ಅಲ್ಲಿ ಶ್ರೀಮಂತರು ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಸೊ ಆ ಮಟ್ಟಕ್ಕೆ ಹೋದ. ಬಟ್ ನಮ್ಮ ರಾಜ್ಯದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಹಿಂಗೆ ಮೇಲಕ್ಕೆ ಸ್ಕ್ರಾಲ್ ಮಾಡೋದು, ಸೈಡಿಗೆ ಸ್ಕ್ರಾಲ್ ಮಾಡೋದು ಮಾಡಬೇಡಿ. ಸೊ ಇನ್ಮೇಲೆ ಆದರೂ ನಿದ್ದೆಯಿಂದ ಎದ್ದು ಬನ್ನಿ. ಶೇರ್ ಮಾರ್ಕೆಟ್ ಒಂದು ಪುಣ್ಯವಾದ ಸ್ಥಳ, ಒಂದು ಪವಿತ್ರವಾದ ಜಾಗ ದುಡ್ಡು ಮಾಡೋದಕ್ಕೆ. ಕಲ್ತ್ರೆ ಇಲ್ಲಿ ಯಾರು ಬೇಕಾದ್ರೂ ದುಡ್ಡು ಮಾಡ್ಬೋದು, ಕಲ್ತಿಲ್ಲ ಅಂದರೆ ಡೆಫಿನೆಟ್ಲಿ ಕಲ್ತಿರೋರಿಗೆ ಇದು ವರ, ಕಲ್ತಿಲ್ಲ ಅಂದರೆ ಇದು ಶಾಪ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್ ಮನೋಜ್ ಅವರೇ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ, ಎಲ್ಲ ವಿಚಾರಗಳನ್ನ ಹೇಳ್ಕೊಡೋದಕ್ಕೆ. ಮನೋಜ್ ಅವರು ಹೇಳಿರುವಂಥ ಪ್ರತಿಯೊಂದು ಪಾಯಿಂಟ್ ಸ್ಕ್ರೀನ್ ಮೇಲೆ ನೀವು ಆಲ್ರೆಡಿ ನೋಡಿದಿರಾ. ಮತ್ತು ಅವ್ರು ಹೇಳಿರುವಂಥ ವೆಬ್ಸೈಟ್ಗಳ ಲಿಂಕನ್ನು ಕೂಡ ನಾನು thecalculator.site.in ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ.
ಮತ್ತು ಅವ್ರು ಹೇಳಿದ ಹಾಗೆ ಪ್ರತಿ ಶುಕ್ರವಾರ ಮತ್ತು ಪ್ರತಿ ಭಾನುವಾರ ಒಂದು ಫ್ರೀ ಫೈನಾನ್ಷಿಯಲ್ ಕ್ಲಾಸ್ ಇರುತ್ತೆ, ಅದನ್ನು ಅಟೆಂಡ್ ಮಾಡಿ. ಅವರ ಬ್ರ್ಯಾಂಚ್ಗಳು ಬೆಂಗಳೂರಿನ ಬಹುತೇಕ ಕಡೆ ಇದೆ. ಅದು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಯಲಹಂಕ ಇರ್ಬೋದು, ರಾಜಾಜಿನಗರ ಇರ್ಬೋದು, JP ನಗರ ಇರ್ಬೋದು, ಬೆಂಗಳೂರಿನಲ್ಲಿ. ಇನ್ನು ಕರ್ನಾಟಕದಲ್ಲಿ ಕಲಬುರಗಿನಲ್ಲಿದೆ, ಹುಬ್ಬಳ್ಳಿನಲ್ಲಿದೆ ಮತ್ತು ಮೈಸೂರಲ್ಲಿದೆ. ಸೊ ನಿಮ್ಗೆ ಎಲ್ಲಿ ಹತ್ತಿರ ಇದೆ ಅಲ್ಲಿ ಹೋಗಿ ದಯವಿಟ್ಟು ಈ ಕ್ಲಾಸನ್ನು ಅಟೆಂಡ್ ಮಾಡಿ ಮತ್ತು ಫೈನಾನ್ಷಿಯಲ್ ಫ್ರೀಡಮ್ ಅಥವಾ ಫೈನಾನ್ಷಿಯಲ್ ಒಂದು ಸಾಮರ್ಥ್ಯ ಏನಿದೆ ಅದನ್ನು ದಯವಿಟ್ಟು ಗಳಿಸ್ಕೊಳ್ಳಿ, ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಳಿ. ನೋಡ್ತಾರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರಿ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ತಪ್ಪುಗಳು ಮಾಡ್ತಾ ಇದ್ದೀರಾ? ಜನರಲಿ ಎಲ್ಲರೂ ಮಾಡೋ ತಪ್ಪು ಬಂದು ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್, ಓವರ್ ಟ್ರೇಡಿಂಗ್, ಒಂದು ಪ್ರೂವನ್ ಸ್ಟ್ರಾಟಜಿ ನಿಮ್ಮ ಹತ್ರ ಇಲ್ಲ, ಜೊತೆಗೆ ಓವರ್ ಹೈಪ್ ಆಗಿರೋ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಜೊತೆಗೆ ಯಾರೋ ಟಿಪ್ಸ್ ಕೊಟ್ರು ಇನ್ನೇನೋ ಕೊಟ್ರು ಅಂತ ಅದನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ. ಇದನ್ನೆಲ್ಲ ಓವರ್ಕಮ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಮೇನ್ಲಿ ದ ಮೈಂಡ್ ಸೆಟ್ ಟ್ಯೂನ್ ಅಪ್ ಆಗಬೇಕು, ಜೊತೆಗೆ ಎನಫ್ ನಾಲೆಜ್ ಬರಬೇಕು. ಈ ನಾಲೆಜ್ ಪಡ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನ 3 ಗಂಟೆಗಳ ಆಫ್ಲೈನ್ ವರ್ಕ್ಶಾಪ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕರ್ನಾಟಕದಲ್ಲಿ 25,000ಕ್ಕಿಂತ ಹೆಚ್ಚಿಗೆ ಜನ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಿ ಸದುಪಯೋಗ ಪಡ್ಕೊಂಡಿದ್ದಾರೆ. ಸೊ ಇನ್ನ ಯಾಕೆ ತಡ? ಇದೊಂದು ನಾರ್ಮಲ್ ವರ್ಕ್ಶಾಪ್ ಅಲ್ಲ, ಇದು ನಿಮ್ಮ ಜೀವನ ಬದಲಾಯಿಸುವ ವರ್ಕ್ಶಾಪ್. ಬನ್ನಿ, TD ಅಕಾಡೆಮಿ ಜಾಯ್ನ್ ಆಗಿ ನಮ್ಮ ಫ್ರೀ ವರ್ಕ್ಶಾಪ್ಗೆ ಅಟೆಂಡ್ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ.